ಯಪ್ಪ ಭಾನುವಾರ ಆರಾಮ ಟಿವಿ ನೋಡ್ಕೊಂಡು ಫುಲ್ ಬಿಂದಾಸ್ ಆಗಿರೋದು. ಇದು ರಾಮಾಯಣ ಫುಲ್ ಎಪಿಸೋಡ್ ನೋಡ್ಬೇಕು. ಬಂತ್ ನೋಡಪ್ಪ ಇದಕ್ಕೆ ಮೂಲಿ ಶಿಶುವ ನನಗೆ ಪಿಕ್ಕಿ ಕರ್ಕೊಯಪ್ಪದೇರಿ ಈ ಗಂಡ ಮಗ ಸೊಸಿ ಯಾರ ಕೈಗಂತೀಗಮಿ ಸೊಸಿ ನೋಡಿದ್ರೆ ಡಿಂಗ್ರಿ ಬಲಿ ಅಪ್ಲೆ ಬ್ಯೂಟಿ ಪಾರ್ಲರ್ಗೆ ಹೋಯ್ತಾಳೆ. ನಿಮ್ಮ ಮನೆ ಇನ್ನೊಂದೆಲ್ಲ ನನ್ನ ಕಡೆ ಬೀಳತ್ ಸೀತಂದ್ರೆ ಬಿ ದಂಡ ಆಯ್ತು ಹೋಗತ್ ಕಡೆ. ಶಾಂತಿ ಮಾತಾಡ್ಬೇಡ, ಏನೇನು ರಾಮಾಯಣ ಚಾಲು ಹೋಗೋದದ? ನಿಮ್ ಬೇಮರ್ ಬಂದು ಹೋಗ್ಲಿಕ್ಕೆ ಕಲ್ಲಿಂಗ್ ಕಟ್ಟೆ ನಾಳೆ ಮುಚ್ಚೆ ಬಾಯಿ. ಇಲ್ಲಿ ಹೆಂಡತಿ ಈ ಡರ್ಬಿ ಎತ್ಕೊಂಡು ಕುಂತಾಳಿ ಎಲ್ಲ ಹಾಕ್ಲಿ ನನಗೆ ತಿಳಿಯೋಣ್ರಿ. ಇಲ್ಲಿ ಶ್ರಾವಣದ ಮುಚ್ಚೆ ಬಾಯಿ. ಈ ಸಮಯ ಅಡಿಗೆ ಕಾರ್ಯಕ್ರಮ ಚಾಲು ಆಯ್ತು ಬಾಯಿ ಅನ್ಕೊಂಡು ಹಾಕ್ ನೋಡ್ರೆ. ಈ ಡರ್ಬಿ ಒಬ್ಬಕಿನ ಹೆಣ್ಣು ಮನುಷ್ಯ ಬರಲ್ಲ ಕೈ ಹಾಕ್ರಿ. ನನ್ನ ಪಾಡಿನ ಅಡಿಗೆ ಕಾರ್ಯಕ್ರಮ ಹಾಕ್ ನೋಡ್ರೆ. ಗಿಡ್ಡಿ, ನಾ ರಾಮಾಯಣ ನೋಡ್ಬೇಕು ಅಂತ ಹಿಡಿದು ರಿಮೋಟ್ ಇಟ್ಕೊಂಡ್ ಕುಂತಿದ್ದೆ, ನಿನಗೆ ಇದು ಬೇರೆ ಹಾಕ್ತೆ. ಹೋಗ ಹೋಗು ಗಿಡ್ಡಿ ಅನ್ಬೇಡ್ರಿ. ಮೌವಪ್ಪ ಏಟ್ ಚಂದ ಶಾಂತಕ್ಕ ಅಂತ ಹೆಸರಿಕೆ. ನೋಡ್ರೆ ಶಾಂತ ಅಂತ ಕರೀರಿ, ಗಿಡ್ಡಿ ಗಿಡ್ಡಿ ಅಂತ ಕರಿಬೇಡ ನೋಡ್ರೆ. ಗಿಡ್ಡು ಮೂಳಿ ಗಿಡ್ಡಿ ಗಿಡ್ಡಿ ಅಂತ ಕರೀತಾರೆ, ಬುಡ್ಡಿ ಅಂತ ಕರೀತಾರೆ. ಟಿವಿ ಹಚ್ಚ ನೋಡ್ರೆ. ಈಕಿನಂತು ಮುದ್ದು ಮೊಮ್ಮಗ್ನೆ, ಇವತ್ತು ನಾನು ರಾಮಾಯಣ ನೋಡ್ಬೇಕು ಮೊಮ್ಮಗ್ನೆ. ಅಡಿಗೆ ಮಾಡೋ ಚಾನೆಲ್ ನೋಡ್ತೀನಿ ಮೊಮ್ಮಗ್ನೆ. ನಿಂಗೆ ನಾಳೆ ಬಾಕ್ಸಿಗೆ ಅದೇ ಮಾಡ್ಕೊಡ್ತೀನಿ. ಇವತ್ತೊಂದಿನ ಟಿವಿ ನೋಡ್ತೀನಿ. ಮುಸ್ರಿ ಬಾಯಿ ಇಬ್ರು, ನಾನು ಇವತ್ತು ಏನೋ ರಾಮಾಯಣ ನೋಡ್ಲೇಬೇಕು. ಬಂದಳ ಡಿಗ್ರಿ ಬೆಲಿ ಸೊಸಿ ತಗೋ. ನಾವರೆ ರಿಮೋಟ್ ನೋಡಿದ್ರಿ? ಮುದ್ದು ಸೊಸಿ, ಇವತ್ತು ನಾ ರಾಮಾಯಣ ನೋಡ್ಬೇಕು ಅಂತ ರಿಮೋಟ್ ಇಟ್ಕೊಂಡ್ ಕುಂತಿದ್ದೀವಿ. ಯಾಕೆ ಸೊಸಿ? ನಾವರೆ ಇವತ್ತು ನಮ್ದೊಂದು ಫ್ಯಾಷನ್ ಡಿಸೈನಿಂಗ್ ಒಂದು ಪ್ರೋಗ್ರಾಮ್ ಅದರಿ. ನಾನು ನೋಡ್ಬೇಕ್ರಿ, ರಿಮೋಟ್ ಕೊಡ್ರಿ. ಡಿಗ್ರಿ ಬೆಲಿ ಸೊಸಿ ಅರ್ಧ ಗಂಟೆಯಿಂದ ನಿಮ್ಮ ಮಾವಮ್ಮನ ರಿಮೋಟ್ ಕೇಳಿದ್ರೆ ನನಗೆ ಕೊಡ ಹೊಂಟಿಲ್ಲ. ಶಾಂತಿ ಜರ ಸುಮ್ಮನಿರು. ಏನು ಮುದ್ದು ಸೊಸಿ, ನೀನ್ ನಾಳೆಗ್ ನೋಡ್ಕೋಲ್ಲ. ಇವತ್ತೊಂದು ಜರ ರಾಮಾಯಣ ನೋಡತನ ರಿಮೋಟ್ ಯಾರಿಗ್ ಕೊಡಲ್ಲ. ಶಾಂತಿ, ನಿನ್ ನಾಯಿಗೆ ನೋಡೆ. ಯಪ್ಪೋ, ಇಲ್ಲಿ ಮನುಷ್ಯರಿಗೆ ಟಿವಿ ಸಿಗೋ ಹೊಂಟಿಲ್ಲ, ಡಾಗ್ ಶೋ ಬೇರೆ ಕೇಳು. ನೋಡಿ, ನಂಗೆ ಇವಾಗ ಟಿವಿ ರಿಮೋಟ್ ಕೊಡಿ. ನಾನು ಈಗ ಅಡಿಗೆ ಚಾನೆಲ್ ನೋಡೋಕೆ ಸ್ಟಾರ್ಟ್ ಆಯ್ತದ ಕೊಡ್ರಿ. ಮಾವರೇ, ನನ್ನ ಫ್ಯಾಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತದ ಕೊಡ್ರಿ ಮಾವ ರಿಮೋಟ್. ತಾತ, ನನ್ನ ಮ್ಯಾಚ್ ಸ್ಟಾರ್ಟ್ ಆಯ್ತದ ತಾತ. ಯಾಕೋ ಹೋಮ್ವರ್ಕ್ ಬರ್ಕೊಳ್ಳಲ್ವೇನೋ? ಹೋಗು ಹೋಮ್ವರ್ಕ್ ಬರ್ಕೊಳ್ಳ. ಯಾಕೆ ನಿಂಗೆ ಮಧ್ಯಾಹ್ನ ಅಡಿಗೆ ಮಾಡೋದಿಲ್ವೇನೋ? ಅಡಿಗೆ ಮಾಡೆ. ಶಾಂತಿ, ನನ್ ಕುರ್ತಾ ಐರನ್ ಮಾಡೋದಿಲ್ಲ, ನೀ ಕುರ್ತಾ ಐರನ್ ಮಾಡೋಗೆ. ಲಟ್ಟೆ ಮಾಮ ಬಂದ್ಬಿಡ್ರಿ. ನಾ ಇಲ್ಲಿ ಹೋಗಿ ಕುರ್ತಾ ಐರನ್ ಮಾಡ್ತೆ, ನೀವು ಹೋಗಿ ಟಿವಿ ನೋಡ್ರೆ. ಇಷ್ಟು ಅರ್ಬಿ ನೀವು ಮರ್ಸ್ತೀರಾ? ಯವ್ವ, ನಾನು ಬರ್ಕೋತೇನೆ, ನಂಗೆ ಟಿವಿ ನೋಡ್ಬೇಕು ಯವ್ವ. ತೀವ್ರ ಅಡಿಗೆ ಆಮೇಲೆ ಮಾಡ್ತೀರಿ, ನಾ ಫಸ್ಟ್ ಫ್ಯಾಷನ್ ಶೋ ನೋಡ್ತೀರಿ. ಏನಿದು ಭಾನುವಾರದತ್ತು ಶಾಂತಿಯಿಂದ ಇರಕ್ ಬಿಡಲ್ವಲ್ಲ? ಏನಿದು ಈ ಮನಿನ ಫಿಶ್ ಮಾರ್ಕೆಟ್ ಕಾವ ಕಾವ ಕಾವ. ರೀ, ಇವತ್ತು ನಮ್ಗೆಲ್ಲ ಟಿವಿ ಬೇಕ್ರಿ. ಪಪ್ಪ, ನನಗೆ ಒಂದು ಚಾನೆಲ್ ನೋಡ್ಬೇಕು, ಅವ್ವಗೆ ಒಂದು ಚಾನೆಲ್ ನೋಡ್ಬೇಕು, ತಾತಗೆ ಒಂದು ಚಾನೆಲ್ ನೋಡ್ಬೇಕು, ಇವನ್ ಡಾಕಿಗೂ ಒಂದು ಚಾನೆಲ್ ನೋಡ್ಬೇಕು ಪಪ್ಪ. ಹಿಂಗಾದ್ರೂ ಬಗೆಹರಿಯಲ್ಲ. ನಾ ಹೇಳ್ತಿ ಯಾರ್ಯಾರು ಏನೇನ್ ನೋಡ್ಬೇಕು ಎಲ್ಲ ಕೈ ಎತ್ರಿ. ಯಾರು ಏನ್ ನೋಡ್ಬೇಕು ಮತ್ತೆ ಜಾಸ್ತಿ ಯಾರು ಕೈ ಎತ್ತುತ್ತಾರೋ ಅವ್ರಿಗೆ ಬಿನ್ನು. ರಾಮಾಯಣ ನೋಡ್ಬೇಕು. ಅವನ್ ನೀ ಏನ್ ನೋಡ್ಬೇಕೆ? ನಾನು ಕುಕಿಂಗ್ ಶೋ ನೋಡ್ಬೇಕು. ಅಪ್ಪ, ನಾನು ಮ್ಯಾಚ್ ನೋಡ್ಬೇಕು. ರೀ, ನಾನು ಫ್ಯಾಷನ್ ಶೋ ನೋಡ್ಬೇಕ್ರಿ. ನೋಡ್ರಪ್ಪ, ಎಲ್ಲಾರ ಮೆಜಾರಿಟಿನು ಈಕ್ವಲ್ ಆಗದ. ಅಂದ್ರು ಈಗ ಬರೋ ನಿರ್ಧಾರ ಈ ಪಕ್ಕ ನನ್ನ ಕಡೆ ಅಲ್ರಿ. ಇವ ನನ್ ಮುದ್ದು ಮಗ, ಇವ ಪಕ್ಕ ನನ್ ಕಡೆ ಹೇಳ್ತಾನೆ. ನನ್ನ ಮುದ್ದು ಮಗ, ನೀವೇ ಪಕ್ಕ ನನ್ನ ಕಡೆ ಹೇಳ್ತೀನಿ. ಅಪ್ಪ, ನೀನು ಮುದ್ದು ಪಪ್ಪ ಇದೆಲ್ಲ ನೀನು ನನ್ನ ಕಡೆ ಹೇಳ್ತಲ್ಲ. ರೀ, ನೋಡ್ರಿ, ನಾನು ಎಲ್ಲಾರ ಪಕ್ಷಪರ ನೋಡಿ ಈಗ ಸರಿಯಾದ ನಿರ್ಧಾರ ಹೇಳೋದಾದ್ರೆ, ಇವತ್ ಭಾನುವಾರ ಇರೋದ್ರಿಂದ ಕುಟುಂಬ ಸಮೇತ ಜಗತ್ತು ಏನ್ ನಡೀತೈತೆ ಅಂತ ತಿಳ್ಕೊಬೇಕಾಗಿರೋದ್ರಿಂದ ಇವತ್ತು ನಾವೆಲ್ಲರೂ ನ್ಯೂಸ್ ನೋಡ್ತೇವು. ಸರಿ ಆಯ್ತು. ಗಂಡ ಹೆಂಡತಿ ಜಗಳದ ಕೂಸ್ ಬಡವಾಯ್ತಂತ. ಹಂಗೆ ಇಲ್ಲಿ ನಾವು 4 ಮಂದಿ ಜಗಳದ ನೀವು ಬಂದು ನ್ಯೂಸ್ ಹಾಕೋತೀರಾ? ನೋಡ್ರಿ, ದಿನ ನೀವು ಮನೆಗೆ ಇರ್ತೀರಿ, ನೀವ್ ಯಾಕೆ ಬೇಕಾದ್ರೂ ನೋಡ್ಕೋಬಹುದು. ನಾವು ವಾರಕ್ಕೊಂದಿನ ಮನೆಗೆ ಇರ್ತೀವಿ, ಇವತ್ತೊಂದಿನ ನ್ಯೂಸ್ ನೋಡ್ಕೋತೀವಲ್ಲ.
ಬೇಡ ಮೊಮ್ಮಗನೆ, ನೀನು ಮ್ಯಾಚ್ ನೋಡ್ ಮೊಮ್ಮಗನೆ. ಅತ್ತಿ, ನಮ್ ಮೂಗರ್ ಜಗಳದಾಗ ಬೇರೆಯವ್ರ್ ಬಂದ್ ನ್ಯೂಸ್ ಹಾಕೊಂಡ್ ಬ್ಯಾಡ್ರಿ ಅತ್ತಿ. ನಾವೆಲ್ಲ ಒಟ್ಟಾಗಿರಮ್ರಿ ಅತ್ತಿ. ಹೋಗಿ ಮುದ್ದು ಸಸಿ. ಬೋಳಿ ಮಗನೆ, ನಾವ್ ಅರ್ಧ ಗಂಟೆಯಿಂದ ಜಗಳ ನಾವ್ ಒದ್ದಾಡ್ತೀರಿ, ನೀ ಮಧ್ಯಕ್ಕೆ ಬಂದು ನ್ಯೂಸ್ ಹಾಕೋತೆ. ಲೇ ಶಾಂತಿ, ನಿನ್ ಮಗ ಸೇಮ್ ನಿನ್ನಪ್ಪ ಕಂತ್ರಿ ಬುದ್ಧಿನೇ ಕಲ್ತಾನೆ. ರೇ ನೋಡು ಮಗ್ನೆ, ಬೇಕಾದ್ರೆ ನಾವು 4 ಜನ ಒಂದೇ ಚಾನೆಲ್ ನೋಡ್ತೇವು. ಅದು ಯಾವ್ದೇ ಕಾರಣಕ್ಕೂ ನಿನಗೆ ಮಾತ್ರ ನ್ಯೂಸ್ ನೋಡಕ್ ಬಿಡಲೇವು. ಇಲ್ಲಿಗೆ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ.